ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. JNC ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನ್ ಜಯಶ್ರೀ. ಇವತ್ತು ನಾನ್ ಮಾಡ್ತಾ ಇರುವಂತಹ ರೆಸಿಪಿ ಯಾವುದೇ ತರ ಸೋಡಾ, ಅಕ್ಕಿ ಹಿಟ್ಟು ಏನೂ ಬಳಸದೆ ಗರ್ಗರಿಯಾಗಿ ಕಡಲೆಬೇಳೆ ವಡೆನ ತುಂಬಾ ಸುಲಭವಾಗಿ ರುಚಿಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ವಿಡಿಯೋ ನಿಮ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ, ಆಯ್ತಾ. ಮೊದಲು ನಾನಿಲ್ಲಿ ಕಡಲೆಬೇಳೆನ ನೆನ್ಸಿಟ್ಕೊಂಡಿದ್ದೀನಿ. ಸುಮಾರು ಒಂದು ಅರ್ಧ ಕೆಜಿ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಕಡಲೆಬೇಳೆ ಎಲ್ಲ ನೆಂದಿದೆ. ನಿಮ್ಗೇನಾದ್ರೂ ಟೈಮ್ ಇಲ್ಲ ಅಂದ್ರೆ ಮಿನಿಮಮ್ 1 ಅವರ್ ಆದ್ರೂ ಈ ಕಡಲೆಬೇಳೆನ ನೆನ್ಸ್ಕೊಳ್ಳಿ. ಟೈಮ್ ಇತ್ತು ಅಂದ್ರೆ ಒಂದ್ 2 ಅವರ್ ಆದ್ರೂ ನೆನ್ಸಿ ತಗೊಳ್ಳಿ, ಆಯ್ತಾ. ನೋಡಿ, ನೆಕ್ಸ್ಟ್ ಈ ಕಡೆ ಒಂದ್ ಮಿಕ್ಸಿ ಜಾರ್ಗೆ 1-2 ಗೆಡ್ಡೆ ಬೆಳ್ಳುಳ್ಳಿನ ಈ ತರ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ. ಹಾಗೆ 1-2 ಇಂಚು ಶುಂಠಿ, ಖಾರಕ್ಕೆ ಒಂದು 9-10 ಹಸಿರುಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಹಸಿರುಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿನೂ ಖಾರಕ್ಕೆ ತಕ್ಕಂಗೆ ನೋಡಿ ಹಾಕೊಳ್ಳಿ, ಆಯ್ತಾ. ಹಾಗೆ 1 ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಅರ್ಧ ಇಡಿ ಕರಿಬೇವು ಹಾಕೊಳ್ತಾ ಇದ್ದೀನಿ. ಈ ರೀತಿ ರುಬ್ಬೋವಾಗ್ಲೇ ಕರಿಬೇವು ಹಾಕೊಳ್ಳೋದ್ರಿಂದ ವಡೆ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಹಾಕೊಂಡು ನೋಡಿ ಒಂದ್ಸಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕೊಂಡು ನೀರ್ ಹಾಕದೆ ಇದನ್ನ ತರಿಯಾಗಿ ರುಬ್ಬಿ ತಗೊಳ್ಳಿ. ನೋಡಿ, ನಾನು ಈ ರೀತಿ ತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಕಾಳು ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ, ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಈ ರೀತಿ 1-2-3 ಟೇಬಲ್ ಸ್ಪೂನ್ ತೆಗೆದಿಟ್ಕೊಳ್ತಾ ಇದ್ದೀನಿ ಸಪರೇಟ್ ಆಗಿ ಒಂದ್ ಬಟ್ಲಲ್ಲಿ ಹಾಕಿ. ನೆಕ್ಸ್ಟ್ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದ ಮಸಾಲೆ ಜೊತೆಗೆ ಕಡಲೆಬೇಳೆ ಹಾಕೊಂಡು ಇದನ್ನ ಸ್ವಲ್ಪ ತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿ ತಗೊಳ್ಳಿ. ತುಂಬಾ ನುಣ್ಣಗೆ ರುಬ್ಕೊಳ್ಬೇಡಿ, ಸ್ವಲ್ಪ ತರಿಯಾಗಿರ್ಲಿ. ಇವಾಗ ಇದನ್ನ ರುಬ್ಬಿರೋದನ್ನ ಒಂದ್ ಬಟ್ಲಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಅದೇ ರೀತಿ ಇನ್ನೊಂದ್ಸಲ ಮಿಕ್ಸಿ ಜಾರ್ಗೆ ಹಾಕೊಂಡು ಕಡಲೆಬೇಳೆನ ಮತ್ತೆ ತರಿಯಾಗಿ ರುಬ್ಬಿ ಎಲ್ಲಾನು ಇದೇ ತರ ರುಬ್ಬಿ ಒಂದ್ ಬಟ್ಲಿಗೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡಿರೋ 2 ಮೀಡಿಯಂ ಸೈಜ್ದು ಈರುಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು, ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಅವಾಗ್ಲೇ ತೆಗ್ದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ, ಅದನ್ನು ಹಾಕೊಂಡು ಇವಾಗ ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಆ ಸೊಪ್ಪು, ಈರುಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ, ಆಯ್ತಾ. ನೋಡಿ, ಈ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು. ತುಂಬಾ ತೆಳುಗ್ ಮಾಡ್ಕೊಳಕ್ ಹೋಗ್ಬೇಡಿ, ಗಟ್ಟಿ ಇದ್ರೂ ಪರವಾಗಿಲ್ಲ. ನೋಡಿ, ಸ್ವಲ್ಪನು ನೀರ್ ಹಾಕ್ದಂಗೆ ಈ ರೀತಿ ರುಬ್ಬಿ ತಗೊಂಡಿದ್ದೀನಿ. ಪರ್ಫೆಕ್ಟ್ ಆಗಿ ವಡೆ ಹಿಟ್ಟು ರೆಡಿ ಆಗಿದೆ. ನೋಡಿ, ಕಾಳನ್ನ ನೆನ್ಸೋದು ಒಂದ್ ಮೆಥಡ್. 1-2 ಅವರ್ ಆದ್ರೂ ಈ ರೀತಿ ನೆನ್ಸ್ಕೊಂಡ್ರೆ ಈ ತರ ಪರ್ಫೆಕ್ಟ್ ಆದ ವಡೆ ಹಿಟ್ಟು ರೆಡಿ ಆಗ್ಬಿಡುತ್ತೆ. ಕೈಯಲ್ಲೇ ಈಸಿಯಾಗಿ ತಟ್ಕೊಂಡು ರೆಡಿ ಮಾಡ್ಕೊಂಡ್ ಬಿಡ್ಬೋದು. ಹಾಗೆ ನೆಕ್ಸ್ಟ್ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನು ಕೂಡ ಹದವಾಗಿ ಕಾಯ್ದಿದೆ. ನಿಮ್ಗೆ ಒಂದ್ ಕೈಯಲ್ಲಿ ತಟ್ಟಕ್ ಬರಲ್ಲ ಅಂದ್ರೆ ಈ ರೀತಿ ಇನ್ನೊಂದ್ ಕೈಯಲ್ಲಿ ತಟ್ಟಿ ಎಣ್ಣೆ ಒಳಗಡೆ ಈಸಿಯಾಗಿ ಹಾಕೊಂಡ್ ಬಿಡ್ಬೋದು. ತುಂಬಾ ಸುಲಭವಾಗಿ ಹಾಕೊಳ್ಬಹುದು. ಯಾವುದೇ ಬಟ್ಟೆ, ಕವರು ಈ ತರ ಯಾವ್ದು ಬೇಡ, ಈಸಿಯಾಗಿ ಕೈಯಲ್ಲೇ ತಟ್ಟಿ ಹಾಕೊಳ್ಬಹುದು. ಅಷ್ಟು ಸುಲಭವಾಗಿ, ಅಷ್ಟು ಪರ್ಫೆಕ್ಟ್ ಆಗಿ ವಡೆ ಹಿಟ್ಟು ಬಂದಿದೆ. ನಾನು ಹೇಳಿರೋ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿ ತಟ್ಕೊಂಡು ಎಣ್ಣೆಲಿ ಹಾಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ. ನೋಡಿ, ಈ ರೀತಿ ವಡೆ ಎಲ್ಲ ಮೇಲ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಇನ್ನೊಂದ್ ಸೈಡು ವಡೆನ ಉಲ್ಟಾ ಹಾಕೊಂಡು ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದು ಕ್ರಿಸ್ಪಿ ಆಗೋವರೆಗೂ ಈ ವಡೆನ ಬೇಯಿಸ್ಕೊಳ್ಳಿ. ತುಂಬಾ ಬೇಯಿಸ್ಕೊಳಕ್ ಹೋಗ್ಬೇಡಿ, ಕಪ್ಪಗ್ ಆಗ್ಬಿಡ್ತವೆ. ಈ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ, ಒಂಥರ ಸೀದೋದಂಗೆ ಆಗುತ್ತೆ. ಅದರಿಂದ ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟ್ ಚೆನ್ನಾಗ್ ಬಂದಿದೆ ಅಂತ. ಹಾಗೆ ತಿನ್ನೋಕು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಇದೇ ರೀತಿ ಉಳ್ದಿರೋ ಹಿಟ್ನು ಕೂಡ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ತಟ್ಟಿ ಎಣ್ಣೆ ಒಳಗಡೆ ಹಾಕೊಂಡು 2 ಸೈಡು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತೆಗ್ದಿಟ್ಕೊಂಡ್ಬಿಟ್ರೆ ಗರ್ಗರಿಯಾದ ಹಾಗೆ ತಿನ್ನೋಕೆ ರುಚಿಯಾದ ಕಡಲೆಬೇಳೆ ವಡೆ ರೆಡಿ ಆಗ್ಬಿಡುತ್ತೆ. ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಮಾಡಿರೋ ಈ ಗರಿಗರಿಯಾದ ಕಡಲೆಬೇಳೆ ವಡೆ ರೆಸಿಪಿ ನಿಮ್ಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು ಈ ವಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ,
ತಿನ್ನೋಕು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಅಂಡ್ ಟೇಸ್ಟಿ ರೆಸಿಪೀಸ್ಗಾಗಿ JNC ಕುಕಿಂಗ್ ರೆಸಿಪೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್. ಬಾಯ್.